ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು KCET ಶಾರ್ಟ್ಕಟ್ ಟ್ರಿಕ್ಸನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗೆ ಶಾರ್ಟ್ಕಟ್ ಟ್ರಿಕ್ಸನ್ನು ಹಾಕಿ ನಿಮ್ಮ ಮುಂದೆ ಡೆಮೋ ಮಾಡ್ತಾ ಇದ್ದಾನೆ. ಒಂದು 2-3 ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದಾನೆ. ಯಾರಿಗೇನಾದರೂ ಡೌಟ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಅದೇ ರೀತಿ ಯಾರಿಗಾದರೂ KCET ಕ್ರ್ಯಾಶ್ ಕೋರ್ಸ್ಗೆ ಆಫ್ಲೈನ್ ಕೋಚಿಂಗ್ಗೆ ಜಾಯ್ನ್ ಆಗೋದಿದ್ದರೆ ದಯವಿಟ್ಟು ಇದೇ ನಂಬರ್ಗೆ ಮೆಸೇಜ್ ಮಾಡಿ, ಆಯಿತಾ. ಇದು KCET ಒಂದು ಮ್ಯಾಥ್ಸಿಂದ ಟ್ರಿಕ್ಸ್ ಅಂತ ತಗೋತಾನೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ಟೂಡೆಂಟ್ಸ್. ಪ್ರೀವಿಯಸ್ ಅಂದರೆ 2013 ಅಂತಲ್ಲ, 2023 ಅಂತಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೇಳಿದಂಥ ಕ್ವಶನ್ ಪೇಪರಿಂದ ತೆಗೆದು ಸ್ಟೂಡೆಂಟ್ ನಾನು. ಫಸ್ಟ್ ಕ್ವಶನ್ ನೋಡಿ, ಇಂಟಿಗ್ರೇಷನ್ ಆಫ್ 0 to π/2 ಇಂಟಿಗ್ರೇಷನ್ ಕೇಳ್ತಾ ಇರೋದವರು tan to the power of 7x ಡಿವೈಡೆಡ್ ಬೈ cot to the power of 7x ಪ್ಲಸ್ tan to the power of 7x into dx. ಫಸ್ಟ್ ಆಪ್ಷನ್ ನೋಡಿ ಇವ್ರದ್ದು π/4, ಸೆಕೆಂಡ್ ಆಪ್ಷನ್ ನೋಡಿ π/2, ಥರ್ಡ್ ಆಪ್ಷನ್ ನೋಡಿ π/6, ಫೋರ್ತ್ ಆಪ್ಷನ್ π/3, ಆಯಿತಾ. ಈಗ ನೋಡಿ ಸ್ಟೂಡೆಂಟ್ಸು, ಇದ್ರ ಶಾರ್ಟ್ಕಟ್ ಟ್ರಿಕ್ಸ್ ಇಷ್ಟೇ. ಇಂಟಿಗ್ರೇಷನ್ ಬಂದಿದ್ರೆ ಇಂಟಿಗ್ರೇಷನ್ ಆಫ್ A to B ಅಂತ ಬಂದದಿದ್ರೆ ಫಾರ್ಮುಲಾ. ಈಗ ನಾವು ಹಾಗೆ ತೊಗೊಳ್ದಲ್ಲ, A to B ಅಂತ ತೊಗೊಳ್ದಲ್ಲ, ಆವಾಗ B - A ಡಿವೈಡೆಡ್ ಬೈ 2 ಅಷ್ಟೇ. ಇದು ಫಾರ್ಮುಲಾ. ಯಾವಾಗ ಹೇಳಿ? ಇಂಟಿಗ್ರೇಷನ್ ಆಫ್ A to B ಅಲ್ವಾ. B - A ಡಿವೈಡೆಡ್ ಬೈ 2 ಒಳಗಡೆ ಯಾವುದಿರಬೇಕು? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರಬೇಕು. ವಿತ್ ಇಂಟಿಗ್ರೇಷನ್ ಇದ್ದರೆ 0 to π/2 ಅಥವಾ 0 A to B ಇದ್ದರೆ ಫಾರ್ಮುಲಾ B - A ಡಿವೈಡೆಡ್ ಬೈ 2. ಇಲ್ಲಿ A to B ಅಂದರೆ ಏನಿದೆ? π/2 ಅಲ್ವಾ, ಮೈನಸ್ 0, π/2 - 2 0 ಡಿವೈಡ್ ಬೈ 2. π/2 - 0 ಅಂದರೆ π/2 ಅಲ್ವಾ, ಡಿವೈಡ್ ಬೈ 2 ಇದಾದರೆ ಏನಾಗುತ್ತೆ? ಇದು π/4. ಯಾಕೆ ಹೇಳಿ? ಈ 2 ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. π/4 ಇಸ್ ದ ಆನ್ಸರ್ ಅಷ್ಟೇ. ಅಂದರೆ ಏನು ಹೇಳಿ, ನಿಮ್ಗೆ ಯಾವಾಗ ಇಂಟಿಗ್ರೇಷನ್ 0 to ಸಮಥಿಂಗ್ ಬರುತ್ತಾ, A to B ಬಂತ, ಒಳಗಡೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇದ್ದರೆ 0 to π/2 ಇದ್ದರೆ B - A ಡಿವೈಡ್ ಬೈ 2, ಆಯಿತಾ. 0 to π/2 ಇದ್ರೂ ಅಷ್ಟೇ, 0 to π/4 ಅದು ಯಾವಾಗ ಹಾಕಬೇಕು? ಒಳಗಡೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇರಬೇಕು. ಕೆಲವೊಂದು ಬಾರಿ ಎಕ್ಸೆಪ್ಷನ್ಸ್ ಇದೆ, ಆ ಎಕ್ಸೆಪ್ಷನ್ಸನ್ನು ನಾನು ಕ್ಲಾಸಲ್ಲಿ ಹೇಳಿಕೊಡ್ತೇನೆ, ಆಯಿತಾ. ಇದು ಡೈರೆಕ್ಟ್ B - A ಡಿವೈಡ್ ಬೈ 2. ಓಕೆ. ಸೆಕೆಂಡ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಈಗ ಇಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಇಕ್ವೇಷನ್ ಆಫ್ ದಿ ಲೈನ್ passing through the point 1, 2 and perpendicular to the line y is equals to 3x - 1 is. ಇದು ಕೊಟ್ಟಿದ್ದಾರೆ. ಆಪ್ಷನ್ ನೋಡಿ, ಆಪ್ಷನ್ ಎ x + 3y is equals to 0. ಆಪ್ಷನ್ ಬಿ x + 3y + 7 is equals to 0. ಆಪ್ಷನ್ ಸಿ x + 3y - 7 is equals to 0. ಆಪ್ಷನ್ ಡಿ x - 3y is equals to 0. ಸ್ಟೂಡೆಂಟ್ ಇಲ್ಲಿ ನೋಡಿ, ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಕೊಟ್ಟಿದ್ದಾರೆ. ಏನಂತ? 1, 2. ಈ 1, 2 ಪಾಯಿಂಟಿನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡೋಣ, ಯಾವುದಕ್ಕೆ 0 ಬರುತ್ತೆ ನೋಡೋಣ. ಇಲ್ಲಿ 1 ಹಾಕೋಣ. 1 + 3 × 2, 3 × 2 ಇದು 7 ಆಗುತ್ತೆ. ಸೊ ಇದು ಆಪ್ಷನ್ ಅಲ್ಲ, ಸರಿಯಾ. ಪುನಃ 1 + 3 × 2 6 + 7 0 ಆಗುತ್ತಾ? ಇಲ್ಲ. ಇದಕ್ಕೆ ಹಾಕಿ ನೋಡೋಣ. 1 + 3 × 2 -7 0 ಆಗುತ್ತಾ ನೋಡಿ. 1 + 3 × 2 6 -7, 1 + 6 7 7 - 7 = 0 ಇದು ಆನ್ಸರ್. ಇದಕ್ಕೂ ಚೆಕ್ ಮಾಡೋಣ. 1 - 3 × 2 ಇದು -5 ಬರುತ್ತೆ, ಇದಂತೂ ಅಲ್ಲ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಕೊಟ್ಟಿರೋ ಪಾಯಿಂಟನ್ನು ಇಕ್ವೇಷನಲ್ಲಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಯಾವುದಕ್ಕೆ =0 ಬರುತ್ತೆ, ದಟ್ ಈಸ್ ದ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ ಸ್ಟೂಡೆಂಟ್ಸು. ಥರ್ಡ್ ಕ್ವಶನ್ ನೋಡಿ. ಈಗ ಥರ್ಡ್ ಕ್ವಶನ್ ನಾನೀಗ ನಿಮ್ಗೆ ಇಲ್ಲಿ ಇಂಟಿಗ್ರೇಷನ್ ಬಂದಾಗ ಹೇಳಿದ್ದೆ ಅಲ್ವಾ, ಅದೇ ಥರದ ಕ್ವಶನನ್ನು ಒಂದು ಮಾಡ್ತೇನೆ ನಾನು. ಇಂಟಿಗ್ರೇಷನ್ ಆಫ್ 0 to π/2 ಇಲ್ಲಿ ಏನು ಕೊಟ್ಟಿದ್ದಾರೆ? dx ಡಿವೈಡೆಡ್ ಬೈ a² sin² x ಪ್ಲಸ್ b² sin cos² x. ಈ ಥರ ಫಾರ್ಮ್ ಬಂದಾಗ sin² x cos² x ಡಿನಾಮಿನೇಟರ್ ಈ ಥರ ಫಾರ್ಮ್ ಬಂದರೆ ಮಾತ್ರ ಸ್ಟೂಡೆಂಟ್ಸ್ ಇದು. ಓಕೆ, ಆ ಥರ ಬಂದರೆ ಏನು ಮಾಡಿ ಗೊತ್ತುಂಟ ನೀವು? ಫಸ್ಟಿಗೆ ಇದನ್ನು ಎಸ್ಯೂಮ್ ಮಾಡೋದು. ಯಾಕಂತ ಕೇಳಿದರೆ ಅವ್ರು ನಮ್ಗೆ ಇಲ್ಲಿ ಕೊಡಲಿಲ್ಲ, ಕಂಡೀಷನ್ ಕೊಡಲಿಲ್ಲ, a is greater than b ಅಂತ ಏನೂ ಕೊಡಲಿಲ್ಲ. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ? π/2ab. ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ? π/4 × a/b ಅಲ್ಲ, b/a ಸಾರಿ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ನೋಡಿ? πa ಡಿವೈಡೆಡ್ ಬೈ 2b. ಆಪ್ಷನ್ ಡಿ ಬಂದುಬಿಟ್ಟು πa ಡಿವೈಡೆಡ್ ಬೈ 4b. ಓಕೆ, ಈಗ ನಮ್ಗೆ ಇಲ್ಲಿ ಏನೂ ಕೊಡಲಿಲ್ಲ, ಕರೆಕ್ಟಾ. ನಾನೀಗ ಏನು ಮಾಡ್ತೇನೆ ಗೊತ್ತುಂಟ, ಇದು ನಾವೇ ತಗೊಳ್ಳೋದು, ಎಸ್ಯೂಮ್ ಮಾಡೋದು. a = b ಅಂತ ತಗೊಳ್ಳೋಣ.
ಎ ಇಸ್ ಈಕ್ವಸ್ ಟು ಬಿ, ಯಾಕಂದರೆ ಅವ್ರು ಎ ಇಸ್ ಗ್ರೇಟರ್ ದೆನ್ ಬಿ, ಎ ಇಸ್ ಲೆಸ್ ದೆನ್ ಬಿ ಏನು ಕೊಡಲಿಲ್ಲ. ನಾವು ಇದನ್ನು ಎಸ್ಯೂಮ್ ಮಾಡೋಣ, ಈ ಎಸಂಪ್ಷನ್ ಮೆಥಡ್. ಈಸ್ ಈಕ್ವಸ್ ಟು ನಾನೀಗ ಫಾರ್ ಎಕ್ಸಾಂಪಲ್ 2 ತೊಗೊಂಡೆ ಅಂತ ಅಂದ್ಕೊಳ್ಳಿ, 2 ಆಯಿತಾ. ಈಗ 2 ಅನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಇಲ್ಲಿ 0 to π/2 dx ಡಿವೈಡೆಡ್ ಬೈ 2 ಸ್ಕ್ವೇರ್ ಅಲ್ವಾ, 4 ಆಗುತ್ತಲ್ಲ, 4 sin ಸ್ಕ್ವೇರ್ ಎಕ್ಸ್ ಪ್ಲಸ್ ಇಲ್ಲೂ 2 ಸ್ಕ್ವೇರ್ ಅಲ್ಲ, 4 cos ಸ್ಕ್ವೇರ್ ಎಕ್ಸ್. ಕರೆಕ್ಟಾ? ಇಂಟಿಗ್ರೇಷನ್ 0 to π/2. ಆವಾಗ ನಾನು 0 to π/2 ಬಂದಿದ್ದರೆ ಈ b - a ಡಿವೈಡ್ ಬೈ 2 ಹೇಳಿದೆ, ಇದಕ್ಕೆ ಹಾಕ್ಲಿಕ್ಕಿಲ್ಲ, ಯಾಕಂದರೆ ಇಲ್ಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಜೊತೆ ಇಲ್ಲಿ ನೋಡಿ sin ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಫಾರ್ಮ್ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದು ಟ್ರಿಗ್ನೋಮೆಟ್ರಿ ಫಂಕ್ಷನ್ನೇ, ಬಟ್ sin ಸ್ಕ್ವೇರ್ ಎಕ್ಸ್ ಮತ್ತು ಕಾಸ್ ಸ್ಕ್ವೇರ್ ಎಕ್ಸ್ ಬಂದಾಗ ಈ ಫಾರ್ಮುಲ ಬಂದಾಗ ಇದನ್ನೇ ಮಾಡಿ. ಎರಡರಲ್ಲೂ 4 ಕಾಮನ್ ಅಲ್ವಾ, ಆವಾಗ 1/4 ಏನು ಉಳಿತದೆ ಇಲ್ಲಿ, dx ಡಿವೈಡೆಡ್ ಬೈ sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. 1/4 ಔಟ್ಸೈಡ್ ಇಡೋಣ ಸ್ಟೂಡೆಂಟ್ಸ್. 1/4 0 to π/2. ಈಗ ಇಲ್ಲೇ sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಏನು 1 ಅಲ್ವಾ, ಅವಾಗ ಒಳಗಡೆ ಏನು ಉಳಿತದೆ, dx. ಕರೆಕ್ಟಾ? ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಆಗುತ್ತೆ ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ಲ? ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂತ ಹೇಳಿದ್ರೆ 1/4 ಔಟ್ಸೈಡ್ ಇಟ್ಟಿದ್ದು ಅಂದರೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದರೆ ಎಕ್ಸ್ ಅಲ್ಲ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನಾಗುತ್ತೆ, ಎಕ್ಸ್ ಆಗುತ್ತಲ್ವಾ. ಈಗ ಇದಕ್ಕೆ ಲಿಮಿಟ್ ಹಾಕೊಳ್ಳೋಣ, 0 to π/2. ಕರೆಕ್ಟಾ? π/2 ಅಂತ ಹೇಳಿದ್ರೆ ಏನು ಮಾಡುತ್ತೆ, ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಇದರಲ್ಲಿ π/2, 1/4 ಆಲ್ರೆಡಿ ಔಟ್ಸೈಡ್ ಇಟ್ಟಿದ್ದೇವೆ. ಇದು ಮೈನಸ್ ಲೋವರ್ ಲಿಮಿಟ್ ಅಂದರೆ π/2 ಮೈನಸ್ 0 ಆಗುತ್ತೆ ಇಲ್ಲಲ್ಲ, ಅವಾಗ ಏನು ಬರುತ್ತೆ ಇಲ್ಲಿ ನಮಗೆ π/8 ಬರುತ್ತೆ. ಸರಿಯಲ್ಲ ಸ್ಟೂಡೆಂಟ್? ಯಾಕೆ ಹೇಳಿದ್ದು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ದು, π/2 ಎಕ್ಸ್ ಇದರಲ್ಲಿ π/2 ಅಪ್ಲೈ ಮಾಡಿದೆ, π/2 ಮೈನಸ್ ಎಕ್ಸ್ ಇದರಲ್ಲಿ 0 ಹಾಕು, π/2 ಮೈನಸ್ 0 ಅಂದರೆ 0 ಮ್ಯಾಟ್ರ್ ಆಗೋದಿಲ್ಲ. ಸೊ 1 into π/8 ಆಗುತ್ತೆ, ಯಾಕಂದರೆ 4 into 2 8 ಅಲ್ಲ. ಈಗ ನಿಮಗೆ ಆಪ್ಷನ್ನ ನೋಡಿ, π/8 ಬರಬೇಕು. ಎ ಅಂದರೆ ಏನು ತೊಗೊಂಡಿದ್ದೇವೆ ನಾವು, ಬಿ ಅಂದರೆ ಏನು ತೊಗೊಂಡಿದ್ದೇವೆ, 2 ಅಂತ ತೊಗೊಂಡಿದ್ದೇವೆ. ಇಲ್ಲಿ ಹಾಕಿ ನೋಡೋಣ, a/b ಅಂದರೆ 2/2, ಇದು ಹೋಗುತ್ತೆ ಬಿಡಿ, π/2 ಉಳಿತದೆ, ಇದು ಆನ್ಸರ್ ಅಲ್ಲ, ಡಿ ಅಲ್ಲ. ಇದು ನೋಡೋಣ, a/b 2/2 ಆನ್ಸರ್ ಏನು ಉಳಿತೆ, π/4, ಇದು ಅಲ್ಲ ಆನ್ಸರ್. ಇದು ನೋಡಿ, b/a ಅಂದರೆ 2/2 ಆನ್ಸರ್ ಏನು ಉಳಿತೆ, π/4, ಇದು ಅಲ್ಲ ಆನ್ಸರ್. ಇಲ್ಲಿ ಹಾಕಿ ನೋಡೋಣ, a/b ಅಲ್ವಾ, ಇಲ್ಲೂ 2 ಅಲ್ವಾ, 4 2 into 2 4 into 2 ಎಷ್ಟು 8, π/8. ನಮಗೆ ಇಲ್ಲಿ ಆನ್ಸರ್ ಬಂದು π/8 ಅಲ್ವಾ. ಯಾವ ಆಪ್ಷನ್ಗೆ ಹಾಕಿದಾಗ π/8 ಬರುತ್ತೆ, ಆಪ್ಷನ್ ಎ, ದಟ್ ಈಸ್ ದ ಆನ್ಸರ್. ಓಕೆ, ಇಲ್ಲಿ ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದೆ, ನೀವು ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. 1/4ನ ಡೈರೆಕ್ಟ್ ಔಟ್ಸೈಡ್ ಇಡಿ, sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ 1 ಆಗುತ್ತೆ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂತ ಹೇಳಿದರೆ ಎಕ್ಸ್ ಅಂತ ಆಗುತ್ತೆ. ಎಕ್ಸ್ ಇದ್ದಲ್ಲಿ ನೀವು π/2ನ ಹಾಕಿ, π/2 - 8 ಅಷ್ಟೇ. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸು? ಇದು ನಿಮ್ಮ 3 ಶಾರ್ಟ್ಕಟ್ ಟ್ರಿಕ್ಸು. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೆ ಶಾರ್ಟ್ಕಟ್ ಟ್ರಿಕ್ಸನ್ನು ಮತ್ತೆ ಹೇಳಿಕೊಡ್ತೇನೆ ಆಯಿತಾ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದೆ ಸಿಗ್ತೇನೆ ಮುಂದಿನ ಕ್ಲಾಸಲ್ಲಿ. ಎಲ್ಲರಿಗೂ ಶುಭ ದಿನ.